ಅಣ್ಣ ಯಾವತ್ತೂ ತಣ್ಣಂತಿರಲಿಲ್ಲ. ತಾನು ಅಪ್ಪನ ತದ್ರೂಪು. ಅಪ್ಪ ಅದೆಂಥ ಚಲುವ. ಮದುವೆಯ ಮನೆಯಲ್ಲಿ ಸುಕ್ಕಿಲ್ಲದ ದೋತರ ಉಟ್ಟು ಜುಬ್ಬಾದ ಹೆಗಲಿಗೆ ಚಿಕ್ಕದೊಂದು ವಲ್ಲಿಯನ್ನು ನಿರ್ಲಕ್ಷ್ಯವೆಂಬಂತೆ ಎಳೆದುಕೊಂಡು ಕುಳಿತಿದ್ದ. ತೀರಾ ಅಪರೂಪಕ್ಕೊಂದು ಮಾತು. ಅರ್ಧವಷ್ಟೇ ಅರಳಿ ನಿಲ್ಲುತ್ತಿದ್ದ ನಗೆಯಲ್ಲೇ ಆಡಬೇಕಾದದನ್ನೆಲ್ಲ ಆಡಿ ಮುಗಿಸುತ್ತಿದ್ದ. ಅದೆಂಥ ಅನುರೂಪ ಸೌಂದರ್ಯದ ಹುಡುಗಿಯನ್ನು ಮದುವೆಯಾಗಿ ಮಗ ಸ್ವಂತ ಮನೆಗೆ ಕೈ ಹಿಡಿದು ಕರೆತರುತ್ತಿದ್ದರೆ ಅಪ್ಪ ಹೆಮ್ಮೆಯ ಹೆಬ್ಬಾಗಿಲಾದವನಂತೆ ನಿಂತು ನಿರೂಪಿಸಿದ್ದ. ಅಪ್ಪನ ಎರಡೂ ಕಾಲಿಗೆ ಅತ್ತಿಗೆ ಹಣೆಹಚ್ಚಿ ನಮಸ್ಕಾರ ಮಾಡಿದ್ದಳು. ಈ ಮನೆಯಲ್ಲಿ ತುಂಬ ಸುಖವಾಗಿ ಬಾಳು ಮಗಳೇ, ಅಪ್ಪ ಆಶೀರ್ವದಿಸಿದ್ದ. ಅಮ್ಮ ಅರ್ಧರ್ಧಕ್ಕೆ ಮಾತು ನುಂಗಿದ್ದಳು. ಅಣ್ಣನಂತೆಯೇ. ಅಣ್ಣನಿಗೆ ಅಮ್ಮನದ್ದೇ ಹೋಲಿಕೆ. ಅದೇ ಹೊಗೆ ಹೊಗೆ ಬಣ್ಣ, ಪಿಚ್ಚು ಪಿಚ್ಚು ದೇಹ. ಅಣ್ಣನ ಮದುವೆಯಲ್ಲಿ ತಾನೇ ಕಳಸಗಿತ್ತಿ. ಸಂಭ್ರಮವೋ ಸಂಭ್ರಮ. ಗ್ಯಾಸ್ ಲೈಟಿನ ಮೆರವಣಿಗೆ ತನ್ನ ಅಂಕಣದ ಮನೆ ತಲುಪಿ ಬ್ಯಾಂಡಿನವರ ಕೊನೆಯ ಹಾಡು ನಿಟ್ಟುಸಿರಿನಂತೆ ಮುಗಿದು ಹೋಗುವ ಹೊತ್ತಿಗೆ ಪ್ರಾರ್ಥನಾಳಿಗಾಗಲೇ ನಿದ್ದೆ. ಬೆಳಿಗ್ಗೆ ಎದ್ದು ಅತ್ತಿಗೆಯನ್ನ ಕಾಡಬೇಕೆನಿಸಿತ್ತು. ಏನು ಮಹಾ ದೊಡ್ಡವಳು, 6 ವರ್ಷ ಪರಕ್ಕಿದ್ದೀತಷ್ಟೇ. ಪ್ರಾರ್ಥನಾಳಿಗಾಗ 16. ಯಮುನಾ ಅಂತ ಅತ್ತಿಗೆ ಹೆಸರು. 22 ಮೊದಲ ಸಲ ಫಲ ಕೊಡುವ ಮಾವಿನ ಗಿಡದಂತಿದ್ದಳು. ಕೋಣೆಯಿಂದ ಎದ್ದು ಬಂದವಳ ಕಣ್ಣಲ್ಲಿ ನಿದ್ದೆ ಇನ್ನೂ ಕಿಡಿಕಿಡಿ. ಅವಳಿಗೆ ಅಮ್ಮ ನೀರೆರೆಬೇಕಂತೆ. ನಾನು ಬರ್ಲಾ ಕೇಳಬೇಕೆಂದುಕೊಂಡಿದ್ದಳು ಪ್ರಾರ್ಥನಾ. ಧೈರ್ಯ ಸಾಲಲಿಲ್ಲ. ಸುಗ್ಗಿಗೆ ಸಿಕ್ಕ ಮಾವಿನ ಗಿಡ ಎಷ್ಟು ನೆರಳಿದ್ದಿರಬಹುದು. ಕೇಳಲಾರದೆ ಸುಮ್ಮನಾಗಿದ್ದಳು. ಆಮೇಲೆ ಕೇಳುವ ಪ್ರಮೇಯವೇ ಬರಲಿಲ್ಲ. ಯಮುನತ್ತೆಯ ಮುಖದಲ್ಲಿ ಅತೃಪ್ತಿ, ಅಸಹನೆ, ಆತಂಕಗಳು ಫಸಲಿನಂತೆ ಬೆಳೆದವಲ್ಲ. ಮಧ್ಯಾಹ್ನವಿಡೀ ಮಂಚದ ಮನೆಯಲ್ಲೇ ದಿಂಬು ತಬ್ಬಿಕೊಂಡು ಸುಮ್ಮನೆ ಅಳುತ್ತಿದ್ದಳು ಬೋರಲು ಬಿದ್ದು. ಅಣ್ಣ ತನ್ನ ಅರ್ಧರ್ಧ ಮಾತಿನಲ್ಲೇ ಸಿಡಿಮಿಡಿಗೊಂಡು ಎದ್ದು ಹೋಗಿಬಿಡುತ್ತಿದ್ದ. ರಾತ್ರಿಗಳಲ್ಲಿ ಅವರ ಕೋಣೆಯ ತುಂಬ ಅಕಾಲಿಕ ಮೌನವಿರುತ್ತಿತ್ತು. ಮದುವೆಯಾದ 3 ತಿಂಗಳಿಗೆ ಬತ್ತಿ ಹೋದಳು ಯಮುನೆ. ಅಣ್ಣ ಜಗತ್ತಿಗೆ ಮುಖ ತೋರಿಸಬಾರದೆಂದು ನಿಶ್ಚಯಿಸಿದವನಂತೆ ಕಳ್ಳು ಬಿದ್ದು ಓಡಾಡುತ್ತಿದ್ದ. ಪ್ರಾರ್ಥನಾಳಿಗೊಬ್ಬಳಿಗೇ ಅಲ್ಲ, ಮನೆಯಲ್ಲೆಲ್ಲರಿಗೂ ಅರ್ಥವಾಗಿ ಹೋಗಿತ್ತು. ಮಳೆಯಾಗುತ್ತಿಲ್ಲ. ಕೆಲವೊಮ್ಮೆ ನಡುರಾತ್ರಿಯೇ ಬಿಗಿ ಮೌನದಲ್ಲಿ ಅಣ್ಣ ಉಳುಳುತ್ತಿದ್ದ ಪ್ರಾಣಿಯಂತೆ ಚಡಪಡಿಸುತ್ತಿದ್ದ. ನಿಸ್ಸಹಾಯಕನಾಗುತ್ತಿದ್ದ. ಯಮುನೆ ಪ್ರವಾಹದ ಬಿರುಸು ಭರಿಸಲಾರದೆ ದಂಡೆಯ ಸಮಸಮೇತ ಕೋಡಿ ಬೀಳುತ್ತಿದ್ದಳು. ವಯಸ್ಸು 16 ಪ್ರಾರ್ಥನಾಳಿಗೆ ಅನಾಟಮಿ ಅರಗದಂತಹ ವಿಷಯವೇನಲ್ಲ. ಮನೆಯಿಂದ ಹೊರಬಿದ್ದಾಗ ಅದೆಲ್ಲ ಮರೆಯಾಗಿ ಬಿಡುತ್ತಿತ್ತು. ಗೆಳತಿಯರೊಂದಿಗೆ ಹರಟಲು ಕುಳಿತರೆ 1000 ಸುದ್ದಿ. ಇವತ್ತಲ್ಲ ನಾಳೆ ಯಮುನತ್ತಿಗೆಯ ದುಃಖ ಹೇಗೋ ಬಗೆಹರಿದೀತೆಂಬ ಸಮಾಧಾನವನ್ನು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು. ಮದುವೆಯಾದ ಗಂಡಸಿನ ಮೈಕೈ ತುಂಬಿಕೊಳ್ಳುತ್ತದಂತೆ. ಅಣ್ಣನು ಫಸಲಿಗೆ ಬಂದಾನು ಅಂದುಕೊಳ್ಳುತ್ತಿದ್ದಳು. ಆದರೆ ಅದೆಲ್ಲ ಹೇಗೆ ಸಾಧ್ಯವಾದೀತು ಎಂಬ ಪ್ರಶ್ನೆಗೆ ಮಾತ್ರ ಪ್ರಾರ್ಥನಾಳಲ್ಲಿ ಉತ್ತರವಿರಲಿಲ್ಲ. ಎಷ್ಟು ಚಂದ ಕಾಣಿಸ್ತೀಯಲ್ಲೇ ಪ್ರಾರ್ಥಿ ಅನ್ನುತ್ತಾ ಅದೊಂದು ಸಾಯಂಕಾಲ ಮನೆಯೊಳಕ್ಕೆ ಕಾಲಿಟ್ಟವಳನ್ನು ಅನಾಮವತ್ತಾಗಿ ಯಮುನತ್ತಿಗೆ ತಬ್ಬಿಕೊಂಡಾಗಲೇ ಅಲ್ಲವೇ ಆ ಮನೆಯಲ್ಲಿ ಮೊದಲ ಬಾರಿಗೆ ನಗೆ ಹುಟ್ಟಿದ್ದು. ಇದ್ದಕ್ಕಿದ್ದಂತೆ ಯಮುನತ್ತಿಗೆ ನಿರುಮ್ಮಳವಾಗಿ ಬಿಟ್ಟಿದ್ದಳು. ಮುಖದಲ್ಲಿ ಏನೋ ಸಮಾಧಾನ. ಸ್ನಾನ ಮುಗಿಸಿದ ಹೆಂಗಸಿನ ಮುಖದಲ್ಲಿರುವಂತಹದ್ದು. 6 ತಿಂಗಳ ನಂತರ ಮೊದಲ ಬಾರಿಗೆ ಮಾತಾಡಿ ಹರಿದಿದ್ದಳು ಯಮುನೆ. ಅವಳ ದೇಹವೇ ಗಳಿಗಳಿಗೆಗೂ ಸಾಕ್ಷಿ ಹೇಳತೊಡಗಿತ್ತು. ಕಣ್ಣುಗಳಲ್ಲಿ ಸುಖದ ಕೆನೆ. ಅವಳ ಮುಖದಲ್ಲಿ ಅಂಥದ್ದೊಂದು ದಿವ್ಯ ಸಂತೋಷವನ್ನು ನೋಡಿಯೇ ಹಿರಿ ಹಿಗ್ಗಿದ್ದಳು ಪ್ರಾರ್ಥನಾ. ಈ ಸಲದ ಮಾವಿನ ಫಸಲು ಹುಸಿಯಾಗಲಾರದೆಂದು ಖಾತರಿಯಾಗಿತ್ತು. ಆದರೆ ಅಣ್ಣನಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. ಅವೇ ಅರ್ಧರ್ಧ ಮಾತು, ಪಿಚ್ಚು ದೇಹಕ್ಕೆ ಮೆತ್ತಿಕೊಂಡಂತಹ ಶರ್ಟು, ಅದೇ ಕಳ್ಳು ಬಿದ್ದು ಹೋಗುವವನ ನಡಿಗೆ. ಪ್ರಾರ್ಥನಾಳಿಗೆ ಆಶ್ಚರ್ಯವಾದದ್ದು ಅದಕ್ಕಲ್ಲ. ಎಂದೂ ಇಲ್ಲದ ಬದಲಾವಣೆಗಳು ಅಮ್ಮನಲ್ಲಿ ಬಂದು ಬಿಟ್ಟಿದ್ದವು. ಆಕೆಗೆ ಏನೋ ದುಃಖ,
ಯಾವುದೋ ಕಾಯಿಲೆ. ಸುಮ್ಮನೆ ಒಳಮನೆಯ ಕಂಬಕ್ಕೊರಗಿ ಕುಳಿತು ಅಳುತ್ತಾಳೆ. ಮಾತೇ ಮುಗಿದು ಹೋಗಿವೆ. ಏನಾಗಿದೆ ಅಮ್ಮನಿಗೆ? ಹಾಗಂತ ಕೇಳಿಯೇ ಬಿಡೋಣವೆಂದು ಅದೊಂದು ಮಧ್ಯಾಹ್ನ ಅಂದುಕೊಂಡದ್ದಕ್ಕಿಂತ ಬೇಗ ಮನೆಗೆ ಬಂದು ಅತ್ತಿಗೆ ಕೋಣೆಯೊಳಕ್ಕೆ ಹೊಕ್ಕಾಗಲೇ ಅಲ್ಲವೇ ತನಗೂ ಏನೋ ಆಗಿಬಿಟ್ಟದ್ದು.